ಅಕಂಪನ ವೀರ, ಏಕೋ ಹಲವು ಅಪಶಕುನಗಳಾಗುತ್ತಿದೆ. ನೀವು ಯುದ್ಧಕ್ಕೆ ಹೊರಟ ಮುಹೂರ್ತವು ಅಶುಭವೂ ಇರಬಹುದು. ಇಲ್ಲ, ನನಗೆ ಯಾವ ಅಶುಭವೂ ಇಲ್ಲ. ಆ ವಾನರ ಸಮೇತ ರಾಮಲಕ್ಷ್ಮಣರ ನಿರ್ಧಾರ ಮಾಡುವುದೇ ನನ್ನ ಗುರಿ. ಅದೇ ನನಗೆ ಶುಭ. ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಪ್ರಣಾಮಗಳು ಮಹಾಪ್ರಭು. ತಮ್ಮ ನಿರೀಕ್ಷೆ ಹುಸಿಯಾಗಲಿಲ್ಲ ಪ್ರಭು. ಸಹಸ್ತ, ಅದೇನೆಂದು ವಿವರಿಸಿ. ಮಹಾಪ್ರಭು, ಮಹಾವೀರನಾದ ಅಕಂಪನ ತನ್ನ ಎಣೆಯಿಲ್ಲದ ಪರಾಕ್ರಮದಿಂದ ವಾನರ ಸೇನೆಯನ್ನು ಕಂಗೆಳಿಸುತ್ತಿದ್ದಾನೆ. ರಣರಂಗದ ತುಂಬ ಅಕಂಪನೆ ವಿಜೃಂಭಿಸುತ್ತಿದ್ದಾನೆ ಪ್ರಭು. ಪ್ರಹಸ್ತ,
ನೀನು ಧೂಮ್ರಾಕ್ಷ ವಜ್ರದಂಶನ ವಿಷಯದಲ್ಲೂ ಇದೇ ಹೇಳಿದ್ದೆ. ಆದರೆ ಏನಾಯಿತು? ಅವರೆಲ್ಲರೂ ವಾನರರಿಂದ ಹತರಾದರು. ಪ್ರಭು, ಈ ಸಲ ಹಾಗಾಗುವುದಿಲ್ಲ. ಅಕಂಪನ ಸಂಪೂರ್ಣ ವಾನರ ಸೇನೆಯನ್ನು ನಾಶಪಡಿಸಿ ತಮಗೆ ಶುಭವಾರ್ತೆಯನ್ನು ತರುವನೆಂದು ಕಾಣಿಸುತ್ತದೆ. ಹಾಗಾದರೆ ನನಗೂ ಸಂತೋಷವೇ. ಅಕಂಪನ ಗೆದ್ದು ಬಂದರೆ ನನ್ನ ಹೃದಯಕ್ಕೂ ಆನಂದವಾಗುತ್ತದೆ. ಪ್ರಣಾಮಗಳು ಮಹಾಪ್ರಭು. ಎಲ್ಲಿಂದ ಬರುತ್ತಿರುವೆ? ರಣರಂಗದಿಂದ ಬರುತ್ತಿದ್ದೇನೆ ಪ್ರಭು. ಅಲ್ಲಿಯ ಸ್ಥಿತಿಗತಿಗಳೇನು? ನಮ್ಮ ರಾಕ್ಷಸರಿಗೂ ಆ ವಾನರಿಗೂ ಘೋರವಾದ ಯುದ್ಧ ನಡೀತಿದೆ ಪ್ರಭು. ಆಹಾ, ನಮ್ಮ ಸೇನಾಧಿಪತಿ ಅಕಂಪನ, ಅವನ ವಿಷಯವೇನು? ಅಕಂಪನ ವೀರಾವೇಶದಿಂದ ಹೋರಾಡಿ ಹಲವು ವಾನರನ್ನ ಧ್ವಂಸ ಮಾಡಿದರು ಪ್ರಭು. ನಾನು ಹೇಳಿಲ್ಲವೇ ಪ್ರಭು, ಅಕಂಪನ ಮಹಾಪರಾಕ್ರಮದಿಂದ ಹೋರಾಡುತ್ತಿದ್ದಾನೆಂದು. ಭಲೆ ಭಲೆ ಅಕಂಪನ, ಭಲೆ. ಎಲೈ ದೂತ, ಈಗ ಅಕಂಪನ ಯಾವ ವಾನರ ವೀರನೊಂದಿಗೆ ಹೋರಾಡುತ್ತಿದ್ದಾನೆ? ನಾನು ಅಲ್ಲಿಂದ ಹೊರಟಾಗ ವಾನರ ವೀರರು ಹೆದರಿ ಹಿಮ್ಮೆಟ್ಟುತ್ತಿದ್ದರು. ಅಷ್ಟರಲ್ಲೇ ಕಪಿವೀರನಾದ ಹನುಮಂತ ಅಕಂಪನ ಜೊತೆಯಲ್ಲಿ ಹೋರಾಡಲು ಸಿದ್ಧನಾಗಿ ಬಂದಿದ್ದ ಪ್ರಭು. ಏನು, ಅವರಿಬ್ಬರ ನಡುವೆ ಯುದ್ಧವಾಯಿತೆ? ಈಗ ನಡೆಯುತ್ತಿರಬಹುದು ಪ್ರಭು. ಹನುಮಂತ ಹನುಮಂತ ಪ್ರಭು, ನೀವಿಬ್ಬರೂ ಈ ಕೂಡಲೇ ರಣರಂಗಕ್ಕೆ ಹೋಗಿ ಅಕಂಪನನ ವಿಷಯವೇನೆಂದು ನನಗೆ ತಿಳಿಸುತ್ತೀರಿ. ನೀವಿನ್ನು ಹೊರಡಿ. ಅಪ್ಪಣೆ ಪ್ರಭು. ಅಪ್ಪಣೆ ಪ್ರಭು. ಅಕಂಪನ ಆ ಹನುಮಂತನನ್ನು ಗೆಲ್ಲಬೇಕು. ಹನುಮಂತನನ್ನು ಗೆಲ್ಲಬೇಕು. ಈ ದುರಾತ್ಮ ರಾಕ್ಷಸನನ್ನು ಇನ್ನು ಹೆಚ್ಚು ಹೊತ್ತು ಉಳಿಸಬಾರದು. ಪ್ರಭು, ರಾಕ್ಷಸ ವೀರ ಅಕಂಪನ ನಮ್ಮ ಸೈನ್ಯಕ್ಕೆ ಅಪಾರ ಹಾನಿಯುಂಟು ಮಾಡಿದ್ದಾನೆ. ಅವರ ಉಪಟಳದಿಂದ ನಮ್ಮ ವಾನರ ವೀರರು ಹೆದರಿ ಓಡುವಂತಾಯಿತು. ಸಹೋದರ, ಈ ಸಲ ನನಗೆ ಅಪ್ಪಣೆ ಕೊಡು. ಆ ಅಕಂಪನನ್ನು ನಾನು ವಧಿಸಿ ಬರುತ್ತೇನೆ. ಮತ್ತೊಬ್ಬ ರಾಕ್ಷಸ ವೀರನನ್ನು ವಧಿಸುವ ಭಾಗ್ಯ ಕರುಣಿಸುವುದಾದರೆ ನಾನು ಸಿದ್ಧನಿದ್ದೇನೆ ಪ್ರಭು. ರಾಮಚಂದ್ರ, ನೀನು ಅನುಮತಿ ನೀಡುವುದಾದರೆ ನಾನು ಸಿದ್ಧನಿದ್ದೇನೆ. ನಮ್ಮಲ್ಲೇ ಯಾರಾದರೂ ಒಬ್ಬರು ಹೋದರಾಯ್ತಲ್ಲವೇ? ಪ್ರಭು ರಾಮಚಂದ್ರ, ಆ ಅಕಂಪನನ ಬಲಾಬಲಗಳೇನೆಂದು ನನಗೆ ತಿಳಿದಿದೆ. ನಾನು ಹೋಗುತ್ತೇನೆ. ಬೇಡ ವಿಭೀಷಣ, ನೀನು ಹೋಗುವುದು ಬೇಡ. ದೂತ, ಆ ಅಕಂಪನನ್ನು ಯಾರು ಎದುರಿಸುತ್ತಿದ್ದಾರೆ? ಆ ರಾಕ್ಷಸ ವೀರರನ್ನು ದಿಟ್ಟತನದಿಂದ ಎದುರಿಸಿ ಹೋರಾಡುತ್ತಿರುವ ನಮ್ಮ ವಾನರ ವೀರ ಯಾರು? ಪ್ರಭು, ಅಕಂಪನನ ಆರ್ಭಟ ನೋಡಿ, ನಮ್ಮ ವಾನರ ವೀರರು ಪಡುತ್ತಿದ್ದ ಹಿಂಸೆಯನ್ನು ನೋಡಿ ವೀರ ಹನುಮಂತ ಅವನೆದುರಿಗೆ ನಿಂತಿದ್ದಾನೆ. ಹೌದೇನು?
ಅಂದ ಮೇಲೆ ಚಿಂತೆ ಏಕೆ? ಮಿತ್ರರೇ, ಆ ಅಕಂಪನನ ವಿಚಾರವಾಗಿ ನಾವು ಯಾವ ಚಿಂತೆಯೂ ಮಾಡಬೇಕಾಗಿಲ್ಲ. ಏಕೆಂದರೆ ಹನುಮಂತವಿದ್ದ ಕಡೆ ವಿಜಯ ಖಚಿತ. ಆ ಅಕಂಪನನ ಕೊನೆ ಆಯ್ತೆಂದೇ ತಿಳಿಯೋಣ. ಧೂಮ್ರಾಕ್ಷ ಗೆದ್ದು ಬರುವನೆಂದುಕೊಂಡೆ. ಅವನು ಆರಂಭದಲ್ಲಿ ಅಬ್ಬರಿಸಿ ಹತನಾದ. ಆ ವಜ್ರದಂಷ್ಟನನ್ನು ನಂಬಿದೆ. ಅವನು ಆರಂಭದಲ್ಲಿ ಆಟೋಪ ಮಾಡಿ ಕೊನೆಗೆ ಹತನಾದ. ಈಗ ಆ ಅಕಂಪನ ಗೆಲ್ಲುತ್ತೇನೆಂದು ವೀರಾವೇಶದಿಂದ ಹೋರಾಡಿದ. ಆದರೆ ಏನಾಯಿತು? ಅವನು ವಿಜಯದ ಸುದ್ದಿಯನ್ನು ತರಲಿಲ್ಲ. ತಾನೇ ಯಮನ ಮನೆಗೆ ಅತಿಥಿಯಾದ. ಒಂದರ ಮೇಲೊಂದರಂತೆ ವಿಜಯ ಸಾಧಿಸುತ್ತಾ ಆ ವಾನರ ಸೈನ್ಯ ಸಂತೋಷದಿಂದ ಬೊಬ್ಬಿರಿಯುತ್ತಿದೆ. ಈ ರಾವಣನ ಸೈನ್ಯ ಯಾವ ಲೆಕ್ಕ ಎಂದು ನಿರ್ಲಕ್ಷ್ಯದಿಂದ ಮಾತನಾಡುತ್ತಿದೆ. ನಾನಿದನ್ನು ಸಹಿಸುವುದಿಲ್ಲ. ಪ್ರಭು, ಯುದ್ಧಕ್ಕೆ ಯಾವ ವೀರನನ್ನು ಕಳಿಸುತ್ತೀರಾ? ರಣರಂಗಕ್ಕೆ ಯಾರು ಹೋಗುತ್ತಾರೆ? ನಾನೇ ಹೋಗುತ್ತೇನೆ. ನೀವೇ ಹೋಗುತ್ತೀರಾ ಪ್ರಭು? ಹೌದು ಹೌದು ಹೌದು, ನಾನೇ ಹೋಗುತ್ತೇನೆ. ಅವರಿವರ ಮಾತು ಕೇಳಿ ತಪ್ಪು ಮಾಡಿದೆ. ಇನ್ನು ಆ ತಪ್ಪು ಮಾಡುವುದಿಲ್ಲ. ನಾನೇ ಯುದ್ಧಕ್ಕೆ ಹೋಗಿದ್ದರೆ ಇಷ್ಟೊತ್ತಿಗಾಗಲೇ ಆ ವಾನರ ಸೈನ್ಯ ನಿಶ್ಶೇಷವಾಗುತ್ತಿತ್ತು. ಆ ರಾಮ ಲಕ್ಷ್ಮಣನನ್ನು ಸೋಲಿಸಿ ವಿಜಯದ ಪತಾಕೆಯನ್ನು ಹಾರಿಸುತ್ತಿದ್ದೆ. ಯುದ್ಧ ಮುಗಿದು ಎಷ್ಟೋ ದಿನಗಳಾಗಿರುತ್ತಿತ್ತು. ಆ ವಾನರರಿಗೆ ಗೆದ್ದು ಬೀಗುವ ಅವಕಾಶವೇ ಇರುತ್ತಿರಲಿಲ್ಲ. ಆ ಪ್ರಹಸ್ತನ ಮಾತು ಕೇಳಿ ನಾನು ಕೆಟ್ಟೆ. ಅವನಿಗೆ ದಂಡ ವಿಧಿಸಬೇಕು. ಅವನನ್ನೇ ಯುದ್ಧಕ್ಕೆ ಕಳುಹಿಸುತ್ತೇನೆ. ಅವನೇನಾದರೂ ಗೆದ್ದು ಬಂದರೆ ಆಗ ನಾನು ರಣರಂಗಕ್ಕೆ ಹೋಗುವ
ಪ್ರಮೇಯವಿರುವುದಿಲ್ಲ. ಅವನನ್ನೇ ಯುದ್ಧಕ್ಕೆ ಕಳುಹಿಸುತ್ತೇನೆ. ಜೈ ಶ್ರೀರಾಮ್, ಜೈ ಹನುಮಂತ. ಹನುಮಂತ ಮಹಾಬಲವಂತ, ನಿನ್ನ ಪರಾಕ್ರಮದಿಂದ ರಾವಣನ ಪ್ರಬಲ ವೀರ ಅಕಂಪನನ್ನು ಸಂಹರಿಸಿ ವಾನರರಿಗೆ ಒದಗಿದ ಆಪತ್ತನ್ನು ನೀನು ನಿವಾರಣೆ ಮಾಡಿದೆ. ನಿನಗೆ ನಮ್ಮೆಲ್ಲರ ಅಭಿನಂದನೆಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಹನುಮಂತ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಹನುಮಂತ. ಪ್ರಭು ರಾಮಚಂದ್ರ, ನಾನು ನಿಮ್ಮ ಸೇವಕ. ಆ ದುಷ್ಟ ರಾಕ್ಷಸನನ್ನು ನಾನು ಕೊಲ್ಲಲಿಲ್ಲ, ನಿಮ್ಮ ಅನುಗ್ರಹವೇ ಕೊಂದು ಹಾಕಿತು. ನಿಮ್ಮ ನಾಮಸ್ಮರಣೆ ಆ ಅಕಂಪನನನ್ನು ಕೊಲ್ಲಲು ಶಕ್ತಿ ನೀಡಿತು. ನೀವು ಮಾಡಬೇಕಾದ ಕಾರ್ಯವನ್ನು ನನ್ನಿಂದ ಮಾಡಿಸಿ ನನಗೆ ಗೌರವ ತಂದ ನಿಮಗೆ ನಾನು ಕೃತಾರ್ಥನಾಗಿದ್ದೇನೆ. ಆಹಾ, ಎಂತಹ ಸರಳತನ, ಎಂತಹ ವಿನಯ! ತಮ್ಮ ಅಲ್ಪಶಕ್ತಿಯನ್ನೇ ಮಹಾಶಕ್ತಿ ಎಂದು ಭಾವಿಸಿ ಹೆಮ್ಮೆ ಪಡುವವರೇ ಅಧಿಕ ಜನರಿದ್ದಾರೆ. ಆದರೆ ಅಪಾರ ಪರಾಕ್ರಮಶಾಲಿಗಳಾಗಿದ್ದರೂ, ಅದನ್ನು ಸಮರ್ಥವಾಗಿ ಪ್ರಯೋಗಿಸಿ ವಿಜಯಶಾಲಿಗಳಾಗಿದ್ದರು, ಅದು ನನ್ನದಲ್ಲ ನಿನ್ನದು ಎಂದು ಹೇಳುತ್ತಿರುವ ನಿನ್ನ ಸರಳ ಗುಣಕ್ಕೆ ಸಾಟಿ ಇಲ್ಲ ಹನುಮಂತ, ಸಾಟಿ ಇಲ್ಲ. ನೀನು ವಾನರ ಶ್ರೇಷ್ಠ ಮಾತ್ರವಲ್ಲ ಹನುಮಂತ, ಈ ಜಗತ್ತಿನಲ್ಲಿ ಸರ್ವ ಜೀವಿಗಳಲ್ಲೂ ಮಹಾಗುಣವಂತ. ಹೌದು ಸಹೋದರ, ಹನುಮಂತ ಗುಣಗಳ ಗಣಿ, ಪರಾಕ್ರಮದ ಸಾಗರ, ನಿನಗೆ ಸಮರ್ಪಿಸಿಕೊಂಡ ಪರಮ ಭಕ್ತ. ನಿನ್ನ ಮಾತು ನಿಜ ಲಕ್ಷ್ಮಣ. ಗುಣದಲ್ಲಾಗಲಿ ಶೌರ್ಯ ಪರಾಕ್ರಮದಲ್ಲಾಗಲಿ ಹನುಮಂತನಿಗೆ ಸರಿಸಾಟಿ ಇಲ್ಲ. ಹನುಮಂತನಿದ್ದ ಕಡೆ ಖಂಡಿತ ಜಯ ಸಿಗುತ್ತದೆ ಎಂಬುದಕ್ಕೆ ನಾನೇ ಸಾಕ್ಷಿಯಾಗಿದ್ದೆ. ವಾಲಿಯಿಂದ ಭೀತಿಗೊಂಡು ರಾಜ್ಯರುಷ್ಟನಾಗಿದ್ದಾಗಲೂ ನನ್ನ ಪ್ರಿಯ ಸಚಿವನಾದ ಹನುಮಂತ ನನ್ನನ್ನು ತೊರೆಯಲಿಲ್ಲ. ಹನುಮಂತನಿದ್ದುದರಿಂದಲೇ ನನಗೆ ಶ್ರೀರಾಮನ ದರ್ಶನವಾಯಿತು. ಕಿಷ್ಕಿಂಧೆಯ ಒಡೆತನ ನನಗೆ ಮತ್ತೆ ದೊರೆಯಿತು. ಈಗ ಧರ್ಮಾತ್ಮನಾದ ವಿಭೀಷಣನಿಗೂ ಶುಭದಾಯಕವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸುಗ್ರೀವ ಮಹಾರಾಜ, ನನಗೆ ಈ ಲೌಕಿಕವಾದ ಯಾವ ಸ್ಥಾನಮಾನಗಳ ಹಂಬಲವೂ ಇಲ್ಲ. ಪರಿಶುದ್ಧವಾದ ಸ್ನೇಹವೇ ಶಾಶ್ವತವಾಗಿ ಉಳಿಯುವುದು. ಶ್ರೀರಾಮನ ಕೃಪೆ, ಹನುಮಂತ ಮತ್ತು ನಿಮ್ಮೆಲ್ಲರ ಸ್ನೇಹ ಶಾಶ್ವತವಾಗಿ ನನಗೆ ದೊರಕಲಿ ಎಂದು ನಾನು ಬಯಸುತ್ತೇನೆ. ಶ್ರೀರಾಮನ ನೆರಳಿಗೆ ಬಂದ ಕೂಡಲೇ ನಾವೆಲ್ಲ ಮಿತ್ರರಾದಂತಾಯ್ತು ವಿಭೀಷಣ. ನಮ್ಮ ಮಿತ್ರತ್ವ ಶ್ರೀರಾಮನ ದಯೆಯಿಂದ ಧರ್ಮ ರಕ್ಷಣೆಗೆ ವಿನಿಯೋಗವಾಗಲಿ. ಮಿತ್ರರೇ, ನೀವು ಹೇಳಿದ ಎಲ್ಲ ಮಾತುಗಳು ನನ್ನ ಹೃದಯವನ್ನು ಕಲಕುತ್ತಿದೆ. ಆದರೆ ಅದೀಗೋ ಕಾಣೆ, ಹನುಮನ ಮೇಲೆ ನನಗೆ ಒಂದು ತಾಯಿ ತನ್ನ ಮಗುವಿಗೆ ತೋರುವಂತಹ ಅಕ್ಕರೆ ಒಕ್ಕುತ್ತಿದೆ. ಹನುಮನಿಗಿಂತ ಪ್ರೀತಿ ಪಾತ್ರರು ಬೇರೆ ಯಾರೂ ಇಲ್ಲವೆಂದೆನಿಸುತ್ತಿದೆ. ಹನುಮಂತ, ಹನುಮಂತ, ಪ್ರಣಾಮಗಳು ಮಹಾಪ್ರಭು. ರಾಸ್ತ, ನಿನ್ನೊಡನೆ ನಾನು ಮಾತನಾಡಬೇಕಾಗಿದೆ. ಅಪ್ಪಣೆ ಮಾಡಿ ಪ್ರಭು. ರಾಸ್ತ, ನಿನ್ನ ಸಲಹೆಯಂತೆ ರಣರಂಗಕ್ಕೆ ಹೋದ ಧೂಮ್ರಾಕ್ಷ, ವಜ್ರದಂಶ್ರ, ಅಕಂಪನ ಮೊದಲಾದ ವೀರರೆಲ್ಲ ಹತರಾಗಿದ್ದಾರೆ. ಶತ್ರುವಿನ ಆನಂದೋತ್ಸಾಹ ಮಿತಿ ಮೀರುತ್ತಿದೆ. ಅಜೇಯನಾದ ಈ ರಾವಣನ ಪ್ರತಿಷ್ಠೆ ನುಚ್ಚು ನೂರಾಗಿದೆ. ಇನ್ನು ನಾನು ಯಾರನ್ನೂ ನಂಬಲಾಗುವುದಿಲ್ಲ. ಹೌದು ಪ್ರಭು, ಈಗ ನಿಮ್ಮ ಮಾತು ನಿಜವೆಂದು ಅನ್ನಿಸುತ್ತಿದೆ. ಬರೀ ನಿಜವಲ್ಲ, ನಿಜದಲ್ಲಿ ನಿಜ. ಈಗ ರಣರಂಗಕ್ಕೆ ನಾನು ಹೋಗಬೇಕು,
ಇಲ್ಲವೇ ಕುಂಭಕರ್ಣ ಹೋಗಬೇಕು, ಇಲ್ಲವೇ ನನ್ನ ಪುತ್ರ ಇಂದ್ರಜಿತ್ ಹೋಗಬೇಕು. ಅದಕ್ಕೆ ನಾನು ನಿನಗೆ ಒಂದು ಅವಕಾಶವನ್ನು ನೀಡೋಣ ಎಂದುಕೊಂಡಿದ್ದೇನೆ. ನೀನು ಈಗಲೇ ಸೇನಾ ಸಹಿತ ರಣರಂಗಕ್ಕೆ ಹೋಗಿ ಆ ವಾನರ ಸೈನ್ಯವನ್ನು ಧ್ವಂಸ ಮಾಡು. ಹಾಗೆಯೇ ಆಗಲಿ ಪ್ರಭು. ನಾನು ಈ ಕ್ಷಣವೇ ಯುದ್ಧರಂಗಕ್ಕೆ ಹೊರಡುತ್ತೇನೆ. ಪ್ರಹಸ್ತ, ನಿನ್ನ ಶೌರ್ಯ ಸಾಹಸಗಳ ಬಗ್ಗೆ ನನಗೆ ನಂಬಿಕೆ ಇದೆ. ನೀನು ಮಹಾಗರ್ಜನೆಯನ್ನು ಮಾಡುತ್ತಾ ರಣರಂಗವನ್ನು ಪ್ರವೇಶಿಸಿದರೆ ಚಪಲ ಚಿತ್ತರಾದ ಆ ಕಪಿಗಳು ಎದೆಯೊಡೆದುಕೊಂಡು ಓಡಿ ಹೋಗುತ್ತಾರೆ. ನಿನ್ನ ಅಬ್ಬರ ದುಬ್ಬರಕ್ಕೆ ಆ ವಾನರರೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋಗಬೇಕು. ವಾನರರ ಸಹಾಯವಿಲ್ಲದ ಆ ರಾಮ ಲಕ್ಷ್ಮಣರನ್ನು ನೀನು ಸುಲಭವಾಗಿ ಸಂಹರಿಸಬಹುದು. ಪ್ರಭು, ನಿಮ್ಮ ನಂಬಿಕೆ ಭರವಸೆಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಯುದ್ಧರಂಗದಲ್ಲಿ ಯಾವ ಕ್ಷಣದಲ್ಲಾದರೂ ವಿಪತ್ತು ಸಂಭವಿಸಬಹುದು, ಸಾವು ಸಂಭವಿಸಬಹುದು, ಸಾಯದೆಯೂ ಇರಬಹುದು. ಆದರೆ ಇಂತಹ ಸಮಯದಲ್ಲಿ ಯುದ್ಧ ವಿಮುಖರಾಗುವುದು ಒಳ್ಳೆಯದಲ್ಲ. ಏಕೆಂದರೆ ವೀರನಾದವನಿಗೆ ಯುದ್ಧವೇ ಶ್ರೇಷ್ಠ. ಯುದ್ಧದಲ್ಲಿ ಮಡಿದರೆ ವೀರ ಸ್ವರ್ಗ. ಯುದ್ಧ ಮಾಡದಿದ್ದರೆ ಈ ಕ್ಷಣದಲ್ಲಿ ಸಾವನ್ನು ತಪ್ಪಿಸಬಹುದು. ಆದರೆ ಮೃತ್ಯುವಿನಿಂದ ಎಂದಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ, ಅಲ್ಲವೇ ಪ್ರಹಸ್ತ? ಹೌದು ಪ್ರಭು. ಸೀತೆ, ಬಾ ತ್ರಿಜಟೆ, ಕುಳಿತುಕೋ. ಏನಾದರೂ ವಿಷಯವಿದೆಯೇ? ಸೀತೆ, ನಿನ್ನ ಸಂಕಟದ ದಿನಗಳೆಲ್ಲ ಕಳೆದು ನಿನ್ನ ಸಂತಸದ ದಿನಗಳು ಇನ್ನಷ್ಟು ಹತ್ತಿರವಾಗಿದೆ. ಹೌದೇ? ಅಂತಹ ವಿಷಯವೇನಿದೆ ತ್ರಿಜಟೆ? ಸೀತೆ, ನಾನು ಮೊದಲೇ ಹೇಳಿದಂತೆ ರಾವಣನ ಕಡೆಯ ವೀರರೆಲ್ಲ ಒಬ್ಬರಾದ ಮೇಲೊಬ್ಬರು ಯುದ್ಧ ಭೂಮಿಗೆ ಹೋಗಿ ಅಸುನೀಗುತ್ತಿದ್ದಾರೆ. ಧೂಮ್ರಾಕ್ಷ ವಜ್ರದಂಶನಂತೆ ಈಗ ಅಕಂಪನನು ಸಂಹಾರವಾದ. ಅಂದರೆ ಆ ರಾವಣ ತನ್ನ ಕಡೆಯ ವೀರರ ಪರಾಕ್ರಮವನ್ನು ನಂಬದೆ ಅವನೇ ಯುದ್ಧರಂಗಕ್ಕೆ ಹೋಗುವುದು ನಿಶ್ಚಿತವೇ? ಹೋಗಬಹುದು. ಆದರೆ ಇಂದ್ರಜಿತು ಕುಂಭಕರ್ಣರ ಬಲ ಪರಾಕ್ರಮಗಳ ಬಗ್ಗೆ ಅಪಾರವಾದ ವಿಶ್ವಾಸವುಳ್ಳ ರಾವಣ ತಾನೇ ರಣರಂಗಕ್ಕೆ ಹೋಗುವನು ಎಂದು ನನಗೆ ಅನಿಸುತ್ತಿಲ್ಲ. ಆದರೆ ಆ ಇಂದ್ರಜಿತು ತನ್ನ ಮಾಯಾ ಯುದ್ಧದಿಂದಲೂ ಗೆಲುವು ಸಾಧಿಸಲಾರದೆ ವಿಫಲನಾದನಲ್ಲ. ಮತ್ತೆ ಅವನನ್ನು ನಂಬುವುದು ಮೂರ್ಖತನವಲ್ಲವೇ? ನಿನ್ನ ಮಾತು ನಿಜ ಸೀತೆ. ಆದರೆ ಇಂದ್ರಜಿತು ಮಹಾತಂತ್ರಗಾರ. ಸೋತು ಕೈಕಟ್ಟಿ ಕುಳಿತುಕೊಳ್ಳುವವನಲ್ಲ. ಏನಾದರೂ ಮಾಡಿ ತನ್ನ ಸೋಲಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಒಂದು ವೇಳೆ ರಾವಣನೇ ಯುದ್ಧಕ್ಕೆ ಹೊರಟರೂ ಇಂದ್ರಜಿತು ತಡೆದು ತಾನೇ ರಣರಂಗಕ್ಕೆ ಹೋಗಲು ಮುಂದಾಗುತ್ತಾನೆ. ಹೋಗಲಿ, ಯಾರು ಬೇಕಾದರೂ ಹೋಗಲಿ. ಆ ರಾವಣ ಮೊದಲೇ ಹೋಗಲಿ, ನಂತರ ಹೋಗಲಿ. ಯಾರು ಹೋದರು, ಯಾವಾಗ ಹೋದರು, ನನ್ನ ಸ್ವಾಮಿಯ ವಿರುದ್ಧ ಯುದ್ಧಕ್ಕೆ ಹೋದವರಿಗೆ ಆ ಧೂಮ್ರಾಕ್ಷ, ವಜ್ರದಂಷ್ಟ್ರ, ಅಕಂಪನ ಅವರಿಗೆ ಆದ ಗತಿಯೇ ಇವರಿಗೂ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಸದ್ಯ ಈಗ ನೀನು ಜಯದ ಭರವಸೆಯಿಂದ ಸಮಾಧಾನದಿಂದಿರುವುದನ್ನು ಕಂಡು ನನಗೆ ಸಂತೋಷವಾಗಿದೆ. ಹೌದು ತ್ರಿಜಟೆ, ಆ ಸಮಾಧಾನ ನನಗಿದೆ. ನೀನು ಮಾತ್ರ ಆಗಾಗ ಈ ಯುದ್ಧದ ವಾರ್ತೆಗಳನ್ನು ನನಗೆ ತಿಳಿಸುತ್ತಿರಬೇಕು. ಖಂಡಿತ ತಿಳಿಸುತ್ತೇನೆ ಸೀತೆ. ಈಗ ಅದೇ ನನ್ನ ಕರ್ತವ್ಯ, ಅದೇ ನಾನು ಮಾಡಬೇಕಾದ ಪ್ರಮುಖ ಕಾರ್ಯ. ಈಗ ನಾನು ಹೊರಡುತ್ತೇನೆ, ಮತ್ತೆ ಬರುತ್ತೇನೆ. ಹೋಗಿ ಬಾ ತ್ರಿಜಟೆ, ಮತ್ತೆ ಮತ್ತೆ ಇಂಥ ಸಂತೋಷದ ವಾರ್ತೆಗಳನ್ನು ತರುತ್ತಿರು. ವೀರನಾದವನು ಯುದ್ಧವನ್ನು ನಿರೀಕ್ಷೆ ಮಾಡುತ್ತಾನೆ. ಅದು ಸಂಭವಿಸಿದರೆ ಆವೇಶದಿಂದ ಹೋರಾಡುತ್ತಾನೆ. ನೀನು ಅಂತಹ ಒಬ್ಬ ವೀರನೆಂದೇ ತಿಳಿದುಕೊಂಡಿದ್ದೇನೆ. ನೀನು ನನ್ನ ಅತ್ಯಂತ ನಿಷ್ಠಾವಂತ ಸೇನಾಧಿಪತಿ. ಯುದ್ಧದಲ್ಲಿ ನನಗೆ ವಿಜಯವಾಗಲಿ ಎಂದು ಮನಸ್ಸಿಟ್ಟು ಯುದ್ಧ ಮಾಡುವೆ ಎಂದು ಭಾವಿಸಿದ್ದೇನೆ. ಅಥವಾ ರಣರಂಗಕ್ಕೆ ಹೋಗಲು
ನಿನಗೇನಾದರೂ ಹಿಂಜರಿಕೆ ಇದ್ದರೆ ಅದನ್ನು ಸ್ಪಷ್ಟವಾಗಿ ಹೇಳು. ಇದೇನು ಪ್ರಭು, ನಿಮ್ಮ ನಿಷ್ಠಾವಂತ ಸೇವಕನ ಮೇಲೆ ಈಗ ಸಂದೇಹ ಬಂದಿದೆಯೇನು? ಏಕೆ ಪ್ರಭು? ನಾನು ಹಾಗೆ ನಡೆದುಕೊಂಡನೆ? ನಾನು ರಣರಂಗಕ್ಕೆ ಹೋಗಲು ಹಿಂಜರಿಯುವ ಹೇಳಿ ಏನು? ಪ್ರಾಣದ ಮೇಲಿನ ಆಸೆಯಿಂದ ಸ್ವಾಮಿ ಕಾರ್ಯವನ್ನು ಕಡೆಗಣಿಸುತ್ತೇನೆಯೇ ಪ್ರಭು? ಸಂದರ್ಭವೇ ಆಗಿದೆ ಪ್ರಹಸ್ತ. ನಾವು ನಂಬಿದ 3 ವೀರರು ಈಗಾಗಲೇ ರಣರಂಗದಲ್ಲಿ ಹತರಾಗಿದ್ದಾರೆ. ಪ್ರಭು, ಅವರು ಸ್ವಾಮಿ ಸೇವೆ ಮಾಡುತ್ತಾ ಹುತಾತ್ಮರಾದರು ಪ್ರಭು. ನಾನಾದರೂ ಅಷ್ಟೇ. ಗೆಲುವು ಅಥವಾ ವೀರ ಮರಣ ಇವೆರಡೇ ನನಗುಳಿದಿರುವುದು. ಅಂದರೆ ನೀನು ಸಂತೋಷವಾಗಿ ಯುದ್ಧಕ್ಕೆ ಹೋಗುವೆಯಾ? ಖಂಡಿತ ಹೋಗುತ್ತೇನೆ ಪ್ರಭು. ನನಗೆ ನನ್ನ ಪ್ರಾಣವಾಗಲಿ ಪತ್ನಿ ಪುತ್ರರಾಗಲಿ ಮುಖ್ಯವಲ್ಲ. ಸ್ವಾಮಿ ಕಾರ್ಯವೇ ನನ್ನ ಪರಮ ಗುರಿ. ಈ ಕೂಡಲೇ ಹೋಗಿ ವಾನರ ಸೇನೆಯಲ್ಲಿ ಪ್ರಳಯ ಉಂಟು ಮಾಡುತ್ತೇನೆ ಪ್ರಭು. ನೋಡುತ್ತೀರಿ. ವಿಜಯೇ ಭವ.
ರಾಕ್ಷಸ ವೀರ ಮಹಾವೇಗಶಾಲಿಯಂತೆ ಕಾಣುತ್ತಿದ್ದಾನೆ, ಮಹಾವೀರನಂತೆಯೂ ಇದ್ದಾನೆ. ಅವನಾರು? ಅವನ ಹೆಸರೇನು? ಅವನ ಬಲ ಪೌರುಷಗಳೆಷ್ಟೆಂದು ಹೇಳು. ರಾಘವ, ಅವನು ಬೇರಾರೂ ಅಲ್ಲ, ರಾವಣನ ಸೇನಾಧಿಪತಿ ಪ್ರಹಸ್ತ. ರಾವಣನ ಅಪಾರ ಸೈನ್ಯದ 1/3 ಭಾಗದ ದಳಪತಿ ಅವನೇ. ಎನ್ನ ಮಾತು ನಿಜ ರಾಘವ. ಅವನು ವೇಗಶಾಲಿಯೂ ಹೌದು, ಮಹಾಪರಾಕ್ರಮಿಯೂ ಹೌದು, ಶಸ್ತ್ರಾಸ್ತ್ರಗಳನ್ನು ಬಲ್ಲವನು. ಎಲ್ಲಕ್ಕಿಂತ ಮುಖ್ಯವಾಗಿ ರಾವಣನಿಗೆ ಅತ್ಯಂತ ನಿಷ್ಠಾವಂತನು. ಸಹೋದರ, ಆ ಪ್ರಹಸ್ತನ ಯುದ್ಧ ಪ್ರಬುದ್ಧತೆಯನ್ನು ನೋಡುತ್ತಿದ್ದರೆ ಅವನು ಸೇನಾಧಿಪತಿಯಾಗಲು ಅರ್ಹನೆಂದು ಅನಿಸುತ್ತಿದೆ. ಅವನನ್ನು ಹೀಗೆ ಬಿಟ್ಟರೆ ನಮಗೆ ಆಪತ್ತು ಖಂಡಿತ. ಅವನನ್ನು ಈಗಲೇ ತಡೆಯಬೇಕು. ನೀನು ಅಪ್ಪಣೆ ಕೊಟ್ಟರೆ ನಾನು ಆ ಕೆಲಸವನ್ನು ಮಾಡುತ್ತೇನೆ. ಆತುರ ಬೇಡ. ರಾವಣನ ಕಡೆಯ ಎಂಥ ವೀರನನ್ನೇ ಆದರೂ ಅವನನ್ನು ಸಂಹರಿಸುವ ಶಕ್ತಿ ನಿನ್ನಲ್ಲಿದೆ. ಆದರೆ ಈ ಪ್ರಹಸ್ತನ ಸಂಹಾರ ವಾನರ ವೀರರಿಂದಲೇ ಆಗಲಿ ಎಂಬುದು ನನ್ನ ಆಸೆ. ಅಂದರೆ ರಾಮಚಂದ್ರ, ಈ ಪ್ರಹಸ್ತನ ದಮನ ಕಾರ್ಯ ಹನುಮಂತನಿಂದಲೇ ಆಗಲಿ ಎನ್ನುತ್ತಿರುವೆಯಾ? ಇಲ್ಲ. ಅಂಗದ ಅಥವಾ ಸುಗ್ರೀವನಿಂದಲೇ? ಬೇಡ. ಅವರು ಈಗಾಗಲೇ ಪ್ರಮುಖ ಶತ್ರು ವೀರರನ್ನು ಸಂಹರಿಸಿ ಕೀರ್ತಿಶಾಲಿಗಳಾಗಿದ್ದಾರೆ. ಸೀತಾನ್ವೇಷಣೆಯ ಕಾರ್ಯದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವ ಇನ್ನೊಬ್ಬ ವಾನರ ವೀರರಿಂದ ಈ ಪ್ರಹಸ್ತನ ಸಂಹಾರವಾಗಲಿ. ಅದೂ ಒಳ್ಳೆಯದೇ. ಈ ಧರ್ಮ ಯುದ್ಧದಲ್ಲಿ ಶತ್ರುವನ್ನು ದಮನ ಮಾಡುವ ಅವಕಾಶ ಎಲ್ಲರಿಗೂ ಲಭ್ಯವಾಗಲಿ.